ಶಿವಮೊಗ್ಗದಲ್ಲಿ ಜೋರಾಯಿತು ಸಚಿವ ಸ್ಥಾನದ ಸರ್ಕಸ್. ಶಾಸಕ ಗೋಪಾಲಕೃಷ್ಣ ಬೇಳೂರು ಬೆಂಬಲಿಗರಿಂದ ಸಚಿವ ಸ್ಥಾನಕ್ಕೆ ಆಗ್ರಹ. ಯುವಜನರ ನೆಚ್ಚಿನ ನಾಯಕ ಬಂಗಾರಪ್ಪನವರ ನೆಚ್ಚಿನ ಶಿಷ್ಯರಾಗಿರುವ ಗೋಪಾಲಕೃಷ್ಣ ಬೇಳೂರುರವರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಸಾಗರ ಹಾಗೂ ಹೊಸನಗರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಿದೆ. ಇವೆಲ್ಲ ಕಾರ್ಯಗಳು ಪೂರ್ಣಗೊಳ್ಳಲು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸಚಿವರಾಗುವ ಅವಶ್ಯಕತೆ ಇದೆ. 3 ಬಾರಿ ಶಾಸಕರಾದ ಅವರು ಸಾಗರ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಜನಮನ್ನಣೆ ಗಳಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರನ್ನು ಸಚಿವರನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿಆರ್ ಜಯಂತ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಹೊಸ ಸರ್ಕಾರ ಬಂದಿದೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಸಾಗರ ಕ್ಷೇತ್ರದಿಂದ, ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು 3ನೇ ಬಾರಿ ಆಯ್ಕೆಯಾಗಿರುವಂಥ ಒಬ್ಬ ಯುವ ನಾಯಕರು ಮತ್ತು ಒಬ್ಬ ಜನಪ್ರಿಯ ಶಾಸಕರು ಕೂಡ ಹೌದು. ಅವರು ತುಂಬ ಸಾಮಾನ್ಯ ಒಂದು ರೈತ ಕುಟುಂಬದಿಂದ ಹುಟ್ಟಿ ಅತ್ಯಂತ ಬಡತನವನ್ನು ಕೂಡ ಅವರು ಅನುಭವಿಸಿಕೊಂಡು ಒಬ್ಬ ಹಿಂದುಳಿದ ವರ್ಗದಿಂದ ಬಂದು ಇವತ್ತು ಒಂದು ಶಾಸನಸಭೆ ಸದಸ್ಯರಾಗಿ 3ನೇ ಬಾರಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂಥೇಳಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಲಾಷೆ ಆಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಒತ್ತಾಸೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅವರನ್ನು ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರನ್ನು ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಪಾಲಕೃಷ್ಣ ಬೇಳೂರವರು ಮತ್ತು ಮಧು ಬಂಗಾರಪ್ಪನವರು ಇವರೆಲ್ಲರೂ ಕೂಡಿ ಈ ಭದ್ರಾವತಿಯ ನಮ್ಮ ಶಾಸಕರು ಹಿರಿಯ ಇವರು ಆಗಿರ್ತಕ್ಕಂಥ ಸಂಗಮೇಶ್ವರವರು ಕೂಡಿ ಎಲ್ಲರೂ ಕೂಡ ಪಕ್ಷವನ್ನು ಬಲಪಡಿಸಬೇಕು. ಇಲ್ಲೇ ಇದ್ದಾಗಲೂ ಕೂಡ 10 ವರ್ಷಗಳ ಕಾಲ ಅವರು ನಮ್ಮ ಎಲ್ಲ ಯುವಕರನ್ನ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಇರ್ಬೋದು ಅವರು ಸಂಘಟನೆ ಮಾಡಿ 10 ವರ್ಷ ಕೂಡ ಅವ್ರನ್ನು ನಮ್ಮ ಜೊತೆಗೆ ಇಟ್ಕೊಂಡಂಥ ಒಬ್ಬ ನಾಯಕರು. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ಅವರು ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ, ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಸಕರಿಗೆ ಮಂತ್ರಿ ಆಗಬೇಕು. ಸನ್ಮಾನ್ಯ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ.